ಹೆಲೋ ಎವ್ರಿವನ್, ವೆಲ್ಕಮ್ ಟು ಕೃತಿ ವ್ಲಾಗ್ಸ್ ಕನ್ನಡ. ಎಲ್ರಿಗೂ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ, ಇದು ನನ್ನ ಬರ್ಡೇಯ ವ್ಲಾಗ್ ಆಗಿರುತ್ತೆ. ನೀಟಾಗಿ ಓಪನ್ ಮಾಡೋಣ. ನಿಧಾನ ಮೇಡಮ್, ನಿಧಾನ ವಿತೌಟ್. ಹಾಂ, ತೆಗಿ. ತೆಗೀರಿ, ಅದು ಓಚಿ ಮಾಡಿ ಫ್ಯಾಮಿಲಿ ಬಂದಿಲ್ಲ. Congratulations, ma'am. Thank you. Advance happy birthday, ma'am. Thank you so much. ನಾವಿಬ್ರು ಸೇರ್ಕೊಂಡು ನಮ್ಮ ಮಮ್ಮಿ ಬರ್ಡೇ ಕೇಕ್ ಮಾಡ್ತಾ ಇದ್ದೀವಿ. ಬನ್ನಿ ನೋಡೋಣ ಹೇಗೆ ಮಾಡ್ತೀವಿ ಅಂತ. ಮಿಲ್ಕ್, ಎಣ್ಣೆ, ಮೊಸರು, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್, ಸಾಲ್ಟ್, ಮೈದಾ ಹಿಟ್ಟು, ಕೊಕೋ ಪೌಡರ್ ಆ್ಯಂಡ್ ಜಾಂಗ್ರಿ ಪೌಡರ್. ಎಣ್ಣೆ ಹಾಕ್ತಿದ್ದೀನಿ. ಹಾಗೆ ನಾನು ಮೊಸರು ಹಾಕ್ತಿದ್ದೀನಿ. ರಕ್ಷಿತಾ, ಬಿಗ್ ಬಾಸ್ ರಕ್ಷಿತಾ, ನೋಡ್ಮ ಜಾಂಗ್ರಿ ಪೌಡರ್ ಹಾಕ್ತಿದ್ದೀನಿ. ಗೊತ್ತುಂಟಾ ನಿಮಗೆ? ಅದು ಗೊತ್ತುಂಟು. ಹಾಕ್ತಾ ಇದ್ದೀರಿ, ಗೊತ್ತುಂಟಾ ಗೈಸ್? ನಾವು ಪೌಡರ್ ಹಾಕ್ತಾ ಇದ್ದೀನಿ ನೋಡಿ. ಬೇಕಿಂಗ್ ಸೋಡಾ ಹಾಕಲಿ. ಸರಿ, ಇವಳು ಬೇಕು ಅಂತ ಲೇಟ್ ಮಾಡ್ತಾಳೆ. ಆಪ್ಷನಲ್ ವೆನಿಲಾ ಎಸೆನ್ಸ್ ಇದೆ, ಹಾಕಿ. ಹಂಗೋ ಕಲಿಸ್ತು. ಅಯ್ಯೋ ಕರ್ಮ. ನಾನೊಂದು ಸ್ವಲ್ಪ ಹಾಲು ಹಾಕ್ಕೊಬೇಕು. ನೀವು ಎಷ್ಟು ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿದೆಯೋ ಅಷ್ಟು ಕ್ವಾಂಟಿಟಿ ಮಿಲ್ಕ್ ಹಾಕ್ಬೇಕು. ಹಾಕ್ಲಾ? ಹಾಕ್ಬೇಡ, ಸಾಕು. ನೀಟಾಗಿ ಹಾಕ್ಬೇಕು, ಇಲ್ಲ ಹೋಗೋದಕ್ಕೆ. ಇದು ಬಗ್ಸ್ತಾ ಇದೀವಿ, ಇಟ್ಕೊಳ್ಳೋ. ಅದ್ರ ಜೊತೆ ಹಾಗೆ ಜಾಗ್ರಿ ಪೌಡರ್ನ ಮಿಕ್ಸ್ ಮಾಡ್ಕೊಬೇಕು. 1 2 3 4 ಸ್ಪೂನ್ಸ್. 4:4. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಮಾಡ್ಕೊಂತೀಯ. ಫುಲ್ ಮೆಲ್ಟ್ ಆಗಿರಬೇಕು. So you can poke it and see it's done or not. See? ಇದು ಅವೈಲೇಬಲ್ ಇತ್ತು. ಸೊ ಇದು ನಿಮಗೆ ಆಪ್ಷನಲ್. ಚಾಕೋ ಚಿಪ್ಸ್ ಮಿಲ್ಕ್, ಹಾರ್ಟ್ ಶೇಪ್ ಚಾಕ್ಲೇಟ್ಸ್ ನಾವು ಹೋಮ್ ಮೇಡ್ ಮಾಡಿದ್ದು. ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಸಾರಿ. ಇದು ಬಂದು ಗುಲ್ಕನ್ ಚಾಕ್ಲೇಟ್ ನಮ್ಮ ಮಮ್ಮಿ ಮಾಡಿದ್ದು. ಸೊ ನಾವು ಯೂಸ್ ಮಾಡ್ತಾ ಇದ್ದೀವಿ. So our cake is completed successfully. ಇದು ಹ್ಯಾಪಿ ಬರ್ಡೇ ಮಾಮ್ ಅಂತ ನಮ್ಮ ಮಮ್ಮಿಗೆ ಸರ್ಪ್ರೈಸ್ ಕೊಡೋಕ್ಕೆ ನಾನು ನನ್ನ ತಮ್ಮ ಇಬ್ಬರು ಸೇರ್ಕೊಂಡು ಮಾಡಿರೋದು. ಯು ಕ್ಯಾನ್ ಸಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಕೃತಿಕಾ. ನಾನು ಮತ್ತೆ ಲೋಚನ್ ಸೇರ್ಕೊಂಡು ಕೇಕ್ ಮಾಡಿದ್ದೀವಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಕೃತಿಕಾ.
ನಾನು ಹೋಗ್ತಾ ಇದ್ದೀನಿ. ಸೂಪರ್ ಆಗಿದೆ ಕೇಕ್, ನೀವು ಟ್ರೈ ಮಾಡಿ. ಚಾಕ್ಲೇಟ್ ಇಲ್ದಿರಾ ಚಾಕ್ಲೇಟ್ ಕೇಕ್ ಬೈ ಕೀರ್ತನ ಲೋಚನ್. ನೀವು ಟ್ರೈ ಮಾಡಿ ಹೆಂಗ್ ಬರುತ್ತೆ ಅಂತ ಕಮೆಂಟ್ ಅಲ್ಲಿ. ನೋಡಿದ್ರಲ್ಲ ಎಷ್ಟು ಪ್ರೀತಿಯಿಂದ ಎಫರ್ಟ್ಸ್ ಹಾಕಿ ನಮ್ಮ ಮಕ್ಕಳು ಕೇಕ್ ಮಾಡಿದ್ದಾರೆ ನನ್ನ ಬರ್ಡೇಗೆ. ನನಗಂತೂ ತುಂಬಾ ಖುಷಿ ಆಯಿತು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ನನ್ನ ದೇವರು ಮನೆಯಲ್ಲಿ ಮಿಡ್ನೈಟ್ 12ಗೆ ಪೂಜೆ ಮಾಡ್ತೀನಿ. ಆಗ ನಮ್ಮಮ್ಮ ಕಾಲ್ ಮಾಡಿ ನಮ್ಮ ಅಪ್ಪ ಅಮ್ಮ ಇಬ್ಬರು ವಿಶ್ ಮಾಡಿದರು. 26 ಜಾನ್ ನನ್ನ ಬರ್ಡೇ ಅನ್ನೋದಕ್ಕಿಂತ ರಿಪಬ್ಲಿಕ್ ಡೇ ಅನ್ನೋದೇ ಒಂದು ದೊಡ್ಡ ಹೆಮ್ಮೆ. 77th Republic Day. I'm proud to be an Indian. Happy Republic Day. ಬೆಳಗ್ಗೆನೇ ನನ್ನ ಮಗಳಿಗೆ ರಿಪಬ್ಲಿಕ್ ಡೇಗೆ ಸ್ಕೂಲ್ ಇತ್ತು, ಸೊ ಅವಳನ್ನ ಕಳಿಸಿ ನಾನು ಫ್ರೆಶ್ ಅಪ್ ಆಗಿ ಈಗ ದೇವ್ರ ಮನೇಲಿ ಪೂಜೆ ಮಾಡ್ತಿದ್ದೀನಿ. ಸೊ ಮೊದಲನೇ ಕೆಲಸ ಮಾಡೋದೇ ಇದು ನಾನು ಪ್ರತಿ ವರ್ಷ ನಾನು ಹುಟ್ಟಿದ ಹಬ್ಬಕ್ಕೆ. ನಮಗೆಲ್ಲ ಹೇಳಬೇಕಂದ್ರೆ ಎಲ್ಲ ದಿನವೂ ಒಂದೇ ಥರನೇ ಅನಿಸ್ತಿರತ್ತೆ. ಯಾಕಂದರೆ ಬರ್ಡೇ ದಿನವೂ ಅಡುಗೆ ಮಾಡಬೇಕು, ಮನೆ ಕೆಲಸ ಮಾಡಬೇಕು, ಆ್ಯಸ್ ಯೂಶಲ್ ಏನು ದಿನಚರಿ ಏನಿರುತ್ತೆ ಅದನ್ನೆಲ್ಲ ಮಾಡ್ತಾನೆ ಇರ್ತೀವಿ. ಸ್ಪೆಷಲ್ ಡೇ ದಿನವೂ ಅದೇನು ಚೇಂಜಸ್ ಆಗೋದಿಲ್ಲ. ಈಗಷ್ಟೇ ಪೂಜೆ ಎಲ್ಲ ಮುಗೀತು. ಮತ್ತು ಟಿಫಿನ್ ಬೇಕಾಗೋದಂದರೆ ಚಿತ್ರಾನ್ನ, ಅದಕ್ಕೋಸ್ಕರ ಟೊಮೆಟೊ ಚಿತ್ರಾನ್ನ ಮಾಡಿದ್ದೀನಿ. ನನಗೆ ಆ್ಯಕ್ಚುಲಿ ಟೊಮೆಟೊನಲ್ಲಿ ಏನು ಮಾಡಿದ್ರು ಇಷ್ಟ, ಟೊಮೆಟೊ ಬಾತ್, ಟೊಮೆಟೊ ಚಟ್ನಿ, ಟೊಮೆಟೊ ಚಿತ್ರಾನ್ನ ಎಲ್ಲನೂ ಇಷ್ಟ. ನನ್ನ ಬರ್ಡೇಯ ಔಟ್ಫಿಟ್ ಆಗಿದೆ. ಸೊ ಈಗ ದೇವಸ್ಥಾನಕ್ಕೆ ರೆಡಿ ಆಗಿದ್ದೀನಿ. ದೇವಸ್ಥಾನಕ್ಕೆ ಹೋಗಬೇಕು ಈಗ. ಅದಕ್ಕೂ ಮುಂಚೆ ಒಂದು ಗುಡ್ ನ್ಯೂಸ್ ಶೇರ್ ಮಾಡಬೇಕು. ಈ ಫೋನ್ ಇದಲ್ಲ, ಇದು ಸ್ಯಾಮ್ಸಂಗ್ S25. ಸೊ ನನ್ನ ಬರ್ಡೇಯ ಗಿಫ್ಟ್. ಇದರಲ್ಲೇ ನನ್ನ ಬರ್ಡೇ ವ್ಲಾಗ್ ಮಾಡ್ತಿದ್ದೀನಿ. ಮತ್ತು ಈ ಫೋನಲ್ಲಿ ಈ ವರ್ಷದ ಮೊದಲನೆಯ ವ್ಲಾಗ್ ನಂದಾಗಿರುತ್ತೆ. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್. ಈ ದೇವಸ್ಥಾನಕ್ಕೆ ಹೋಗೋಣ. ಹ್ಯಾಪಿ ಬರ್ಡೇ ಕೃತಿ. ಥ್ಯಾಂಕ್ ಯು. ಬಾರ ಇಲ್ಲಿ ಫೋಟೋ. ಈಗ ನಾವು ಹೋಗ್ತಿರೋದು ದೇವಸ್ಥಾನಕ್ಕೆ. ತುಂಬಾ ಫೇಮಸ್ ಮತ್ತು ರೇರೆಸ್ಟ್ ಆದಂಥ ದೇವಸ್ಥಾನ ಅಂತಲೇ ಹೇಳ್ಬೋದು ನಮ್ಮ ಸಿಟಿನಲ್ಲಿ. ಸೊ ಅದು ಯಾವುದು ಅಂದರೆ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನ. ಅಲ್ಲಿ ಹೇಳಿದ್ದೀನಿ ವ್ಲಾಗಲ್ಲಿ. ಇದೇ ಚೌಟ್ರಿನಲ್ಲಿ ನಾನು ಭಾಸ್ಕರ್ ಮದುವೆ ಆಗಿರೋದು. ನನ್ನ ಬರ್ಡೇ ಹಿಂದಿನ ದಿನ ಅಂದರೆ 25th ಜಾನ್ ರಕ್ತಸಪ್ತಮಿ ಇತ್ತು. ತುಂಬಾ ಕ್ರೌಡ್ ಇರುತ್ತೆ, ರಶ್ ಇರುತ್ತೆ. ಯಾಕಂದರೆ ರೇರೆಸ್ಟ್ ಆದಂಥ ಟೆಂಪಲ್ ಇದು ನಮ್ಮ ಬ್ಯಾಂಗ್ಳೂರಲ್ಲಿ. 1 ಅಥವಾ 2 ದೇವಸ್ಥಾನ ಇರ್ಬೋದು, ಸೂರ್ಯನಾರಾಯಣ ದೇವಸ್ಥಾನ. ಸೊ ಅದರಲ್ಲಿ ಈ ದೇವಸ್ಥಾನ ತುಂಬಾ ಫೇಮಸ್ ಆದದ್ದು. ನಮ್ಮೂರಲ್ಲಿದೆ ಅನ್ನೋದೇ ನಮಗೊಂದು ಹೆಮ್ಮೆ. ನಾವು ಹೋಗಿದ್ದ ದಿನಾನು ತುಂಬಾ ರಶ್ ಇತ್ತು. ಒಳಗಡೆ ಇನ್ನೂ ಇದೆ ರಶ್ಶು, ತೋರಿಸ್ತೀನಿ ಮುಂದೆ. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಮತ್ತು ಆರ್ಕಿಟೆಕ್ಚರ್ಸ್ ಕೂಡ ತುಂಬಾ ಚೆನ್ನಾಗಿ ಬಿಲ್ಟ್ ಮಾಡಿದ್ದಾರೆ ಈ ದೇವಸ್ಥಾನನ. ನೋಡೋದಕ್ಕೆ ತುಂಬ ಅದ್ಭುತವಾಗಿದೆ. ಇವನಿಗೆ ವಜ್ರಾಂಗಿ ಅಲಂಕಾರ ಮಾಡಿದ್ದಾರೆ, ತುಂಬಾ ಚೆನ್ನಾಗಿತ್ತು ಅಲಂಕಾರ. ಇಲ್ಲಿ ಈ ಥರ ದಿನಗಳು ಬಿಟ್ಟರೆ ಮತ್ತು ಸಂಡೇ ಬಿಟ್ಟರೆ ಬೇರೆ ದಿನಗಳಲ್ಲಿ ಬಂದರೆ ಈ ದೇವಸ್ಥಾನದಲ್ಲಿ ತುಂಬಾ ಒಂದು ಪೀಸ್ಫುಲ್ ವೈಬ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಅಷ್ಟು ಕ್ಲೆನ್ಲಿನೆಸ್ ಮೇಂಟೈನ್ ಮಾಡಿದ್ದಾರೆ. ನೋಡ್ತಿದ್ದೀರಲ್ಲ ಎಷ್ಟು ದೊಡ್ಡ ಕ್ಯೂ ಇದೆ ದೇವ್ರ ದರ್ಶನಕ್ಕೆ. ಹಾಗೆ ಇಲ್ಲಿ ಬರೋರು ಟೈಮಿಂಗ್ ನೋಡ್ಕೊಂಡು ಬನ್ನಿ, ಯಾಕಂದರೆ ಟೈಮಿಂಗ್ ಆದಮೇಲೆ ವಾಪಸ್ ಕಳಿಸ್ತಾರೆ. ಇಲ್ಲಿ ಲೈನಲ್ಲಿ ಇದ್ರೂ ದೇವ್ರ ದರ್ಶನ ಮಾಡೋದಕ್ಕೆ ಆಗೋದಿಲ್ಲ. ನಾವು ಹೋಗೋ ಟೈಮಲ್ಲಿ ಸುಮಾರಷ್ಟು ಜನ ಪಾಪ ಬೇಜಾರು ಮಾಡಿಕೊಂಡು ವಾಪಸ್ ಹೋಗ್ತಿದ್ರು. ತುಂಬ ದೂರದಿಂದ ಬೇರೆ ಬೇರೆ ಪ್ಲೇಸಸ್ಸಿಂದ ಬರೋರು ಇದನ್ನು ಮುಖ್ಯವಾಗಿ ನೋಡ್ಕೊಂಡು ಬರಲೇಬೇಕು ಇಲ್ಲಿಗೆ ಬರುವಾಗ. ಹಾಗೆ ಫೋಟೋಶೂಟ್ಗೆಲ್ಲನೂ ತುಂಬಾ ಚೆನ್ನಾಗಿದೆ. ಹಾಗೆ ಅಜ್ಜಿ ಅಂಬ್ರ, ಆಂಟಿ ಶ್ರುತಿ, ಸಮೃದ್ಧಿ ಎಲ್ಲ ಸಿಕ್ಕಿದ್ರು, ವಿಶ್ ಮಾಡಿದರು ಬರ್ಡೇಗೆ. ಅವ್ರನ್ನ ಅಲ್ಲಿ ಮೀಟ್ ಮಾಡಿದ್ದು ಖುಷಿ ಆಯಿತು. ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ನಮ್ಮಮ್ಮ ಮನೆಗೆ ಬಂದು ಅಮ್ಮ ಅಪ್ಪ ಆಶೀರ್ವಾದ ತಗೊಂಡೆ, ಇಬ್ಬರು ಕೂಡ. ನಾವು ನಮ್ಮ ಮಮ್ಮಿ ಬರ್ಡೇಗೆ ಕೇಕ್ ಆರ್ಡರ್ ಮಾಡಕ್ಕೆ ಬಂದಿದ್ದೀವಿ. ನಾನು ನಮ್ಮ ಡ್ಯಾಡಿ ಲೋಚನ್. ಬನ್ನಿ ನೋಡೋಣ.
ಡನ್, ಲೆಟ್ಸ್ ಗೋ. ಕೋಲಾರಿಂದ ಕಾರ್ಡ್ ಕೊಡೋದಕ್ಕೆ ರಿಲೇಟಿವ್ಸ್ ಬಂದಿದ್ದಾರೆ, ನೋಡ್ತಿದ್ದೀರಲ್ಲ. ನಮಗೆ ತುಂಬಾ ಖುಷಿ ಆಯಿತು ಮತ್ತು ಸರ್ಪ್ರೈಸ್ ಆಯಿತು. ಅವ್ರು ಅವತ್ತಿನ ದಿನವೇ ಬರ್ತಾರೆ ಅಂತ ನಮ್ಗೆ ಗೊತ್ತಿದ್ದಿಲ್ಲ. ಹಿಡಿತಿದ್ದೀವಿ. ಥ್ಯಾಂಕ್ ಯು ಆಂಟಿ. ಕೆಲಸ ಮುಗಿಸ್ಕೊಂಡು ಹಂಗೆ ಓದ್ತಾರೆ. ನೆಕ್ಸ್ಟ್ ಇವನು ಎಲ್ಲರೂ ಇದು ಮಾಡ್ತಾನೆ, ಬರ್ತಾ ಇದ್ದೀನಿ. ಇಲ್ಲ ಮಾಡ್ಲಿ ರಮ್ಮ ಯೂಟ್ಯೂಬ್ ಚಾನಲ್ ಅಪ್ಪ ಇವರು. ಅವ್ರು ಬಂದಿದ್ದು ಅವತ್ತಿನ ದಿನ ತುಂಬಾ ಖುಷಿ ಆಯಿತು. ಏನು ಸ್ಪೆಷಲ್ ಅಂತ ಕೇಳ್ತಿದ್ರು, ನೀವು ಬಂದಿರೋದೇ ಒಂದು ದೊಡ್ಡ ಸ್ಪೆಷಲ್ ಅಂತ ಹೇಳಿದೆ. ಮತ್ತು ತುಂಬಾ ಮಾತಾಡಿಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನನ್ನ ಕಸಿನ್ ನಯನದು ಮದುವೆ ಫಿಕ್ಸ್ ಆಗಿದೆ. ಸೊ ಇದೇ ಫೆಬ್ರವರಿ 19-20 ಅವಳ ಮದುವೆ. ಸೊ ಅದಕ್ಕೋಸ್ಕರ ಇವರೆಲ್ಲ ಬಂದಿರೋದು. ತುಂಬಾ ಖುಷಿ ಆಯಿತು. ಕಳಿಸು ಗೊತ್ತಿಲ್ಲ ಅದು. ಅಯ್ಯೋ ಇಷ್ಟೊತ್ತಾಯ್ತು ಆಂಟಿ ಅವ್ರ ಫೋನ್ ಅನ್ಸುತ್ತೆ. ನನಗೆ ಅಷ್ಟು ಅಭ್ಯಾಸ ಇಲ್ಲ. ಅಯ್ಯೋ ಸುಮ್ಮನೆ ಬೇಡ, ಇಲ್ಲೆಲ್ಲ ಬೇಡ, ಸುಂದರ ಬೇಡ ಆಯ್ತು. 100 ವರ್ಷ ಚೆನ್ನಾಗಿ ಬದುಕಿ ಬರೋಣ. ಬರೋಣ. ಬಾಯ್ ಬಾಯ್. ಬಾಯ್ ಆಂಟಿ. ಬಾಯ್ ಬಾಯ್ ಬಾಬು. ಬಾಯ್. ನೋಡು ಪಾಡು. ನಯನ ಪ್ರಜ್ಞಾನ್ ಚೆನ್ನಾಗಿದೆ ಪೇರ್ ಕೂಡ. ನಾನು ಹಾಕಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅವ್ರದ್ದು ಎಂಗೇಜ್ಮೆಂಟ್ ವ್ಲಾಗ್. ಮುಹೂರ್ತ 8/5. ನಮ್ಮ ಅಮ್ಮಗೆ ಅವ್ರ ಅತ್ತೆ ಮನೆ ಕಡೆಯಿಂದ ಸೀರೆ ಬಂದಿದೆ. ಮಮ್ಮಿ ಓಪನ್ ಮಾಡಿ ನೋಡೋಣ. ವಾವ್, ಚೆನ್ನಾಗಿದೆ ಕಾಂಬಿನೇಷನ್. ಓಪನ್ ಮಾಡು. ಚೆನ್ನಾಯ್ತಲ್ಲ. ಬೇಬಿ ಪಿಂಕ್ ವಿತ್ ಸಿ ಬ್ಲೂ ಕಾಂಬಿನೇಷನಲ್ಲಿ ತುಂಬಾ ಚೆನ್ನಾಗಿದೆ. ಅವ್ರು ಹೊರಟ ಮೇಲೆ ನಮ್ಮ ಮನೆಗೆ ಬಂದು ಈಗ ರೆಡಿ ಆಗಿದ್ದೀವಿ. ಎಲ್ಲಿಗೆ ರೆಡಿ ಆಗಿದ್ದೀವಿ? ಈವ್ನಿಂಗ್ ಪಾರ್ಟಿಗೆ. ಸೊ ಎಲ್ಲಿ ಹೋಗ್ತೀವಿ ಅನ್ನೋದು ಮುಂದೆ ವ್ಲಾಗಲ್ಲಿ ಹೇಳ್ತೀನಿ. ದಿಸ್ ವಾಸ್ ಮೈ ಔಟ್ಫಿಟ್. ಇದು ನನ್ನ ಬರ್ಡೇ ಈವ್ನಿಂಗ್ ಔಟ್ಫಿಟ್ ಚೆಕ್. ಓಕೆನಾ? ಇಷ್ಟ ಆಗಿದ್ರೆ ಹೇಳಿ, ಚೆನ್ನಾಗಿ ಕಾಣ್ತಿದ್ದೀನ ಹೇಳಿ, ನನಗೂ ಖುಷಿ ಆಗುತ್ತೆ ಹೇಳಿದರೆ. ಮತ್ತು ಈಗ ನಾವು ಹೊರಗಡೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಲ್ಲಿ ಡೈರೆಕ್ಟಾಗಿ ಹೋಗಿ ತೋರಿಸ್ಕೊಡ್ತೀನಿ. ಸೊ ನಾವು ಕ್ಯಾಬಲ್ಲಿ ಹೋಗ್ತಿದ್ದೀವಿ. ನಾನು, ಭಾಸ್ಕರ್, ನಮ್ಮಮ್ಮ, ನಮ್ಮ ಮಕ್ಕಳು, ನಮ್ಮ ಅತ್ತೆನೂ ಕರೆದೆ. ನಮ್ಮ ಅತ್ತೆಗೆ ಕಾಲು ನೋವು ಇರೋದ್ರಿಂದ ಬರೋಕ್ಕಾಗಲಿಲ್ಲ ನಮ್ಮ ಜೊತೆ. ಮತ್ತು ನಾವು ಕ್ಯಾಬಲ್ಲಿ ಏನಕ್ಕೆ ಹೋಗ್ತಿದ್ದೀವಿ ಅಂದರೆ ಅಲ್ಲಿ ಪಾರ್ಕಿಂಗ್ ಜಾಗ ಇರುತ್ತೆ ಎಲ್ಲ ಗೊತ್ತಿಲ್ಲ. ಮತ್ತು ಬ್ಯಾಂಗ್ಳೂರು ಟ್ರಾಫಿಕ್ ಇದೆಲ್ಲ, ಸೊ ಅದೇ ಒಂದು ದೊಡ್ಡ ತಲೆನೋವು. ಆದರೆ ಅವತ್ತಿನ ದಿನ ನನಗೆ ನೋಡಿ ಶಾಕ್ ಆಯಿತು. ಮಾರತಳ್ಳಿನಲ್ಲಿ ಟ್ರಾಫಿಕ್ ಇದ್ದಿಲ್ಲ. ಸೊ ಇಟ್ ವಾಸ್ ಸರ್ಪ್ರೈಸಿಂಗ್. ನೋಡಿದ್ರಲ್ಲ, ನಾವು ಬಂದಿರೋದು ಟ್ರಾಪಿಕಾ ಬ್ರೂಯಿಂಗ್ ಮಾರತಳ್ಳಿಗೆ. ನಾವು ಈ ಪ್ಲೇಸ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು. ನಾನು ಒಂದು ಪ್ಲೇಸ್ನ ವಿಸಿಟ್ ಮಾಡಬೇಕಂದ್ರೆ ಗೂಗಲ್ ಥ್ರೂ ನಾನು ರಿವ್ಯೂಸ್ ಎಲ್ಲ ಚೆಕ್ ಮಾಡಿನೇ ನಾನು ಬರೋದು. ಗೌರ್ಮೆಂಟ್ ಹಾಲಿಡೇ ಇದ್ದಿದ್ದರಿಂದ ಅವತ್ತಿನ ದಿನ ರಶ್ ಇರೋದ್ರಿಂದ ವೆಯ್ಟ್ ಮಾಡಿದ್ವಿ 15 to 20 minutes. ಈಗ ಒಳಗಡೆ ಹೋಗ್ತಿದ್ದೀವಿ. ಒಳಗಡೆ ಹೋಗಿ ನೋಡಿದ್ರೆ ಸಖತ್ತಾಗಿತ್ತು. ವಾವ್ ಅನಿಸ್ಬೇಕು, ಆ ಥರ ಇದೆ. ಸೊ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಮಮ್ಮಿ ನೋಡಿಲ್ಲಿ.
ಚಿಕನ್ ಟಿಕ್ಕಾ ಮತ್ತು ಪೆರಿ ಪೆರಿ ಚಿಕನ್ ಸ್ಟಾರ್ಟರ್ಸಲ್ಲಿ ಆರ್ಡರ್ ಮಾಡಿದ್ವಿ. ಸಖತ್ತಾಗಿತ್ತು. ಬಟ್ ನಾವು ವೆಜ್ಜು, ನಾನು ಕೀರ್ತನ ನಮ್ಮಮ್ಮ ವೆಜ್ ತಿಂದ್ವಿ, ಭಾಸ್ಕರ್ ವೆಜ್. ಸೊ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು ಅವರು ಕೂಡ ಟೇಸ್ಟ್ ವೈಸ್. ಚಿಕನ್ ಮಂಚೂರಿ, ರೋಟಿ, ಮಿಕ್ಸ್ಡ್ ವೆಜ್ ಕರಿ, ಮಶ್ರೂಮ್ ಪಲಾವ್ ಮತ್ತು ಭಾಸ್ಕರ್ಗೆ ಲೋಚನ್ಗೆ ಚಿಕನ್ ಬಿರಿಯಾನಿ ಇದಿಷ್ಟು ಆರ್ಡರ್ ಮಾಡಿದ್ವಿ. ತುಂಬಾ ಡೆಲಿಷಿಯಸ್ ಆಗಿತ್ತು ಎಲ್ಲ ಕೂಡ. ಆ್ಯಕ್ಚುಲಿ ನಮಗೆ ಸಿಟ್ಟಿಂಗ್ಸ್ ಕೊಟ್ಟಿದ್ದು ಫಸ್ಟ್ ಫ್ಲೋರಲ್ಲಿ. ಈಗ ನಾವು ಬಂದಿರೋದು ಸೆಕೆಂಡ್ ಫ್ಲೋರ್, ಅಂದರೆ ಟಾಪ್ ಫ್ಲೋರ್. ಎಷ್ಟು ಚೆನ್ನಾಗಿದೆ ವ್ಯೂ ಇಲ್ಲಿಂದ ನೋಡೋದಕ್ಕೆ, ನೋಡ್ತಿದ್ದೀರಲ್ಲ ನೀವೇನೆ. ನನಗೆ ಪರ್ಸ್ನಲಿ ಏನು ಅನ್ನಿಸ್ತು ಅಂದರೆ, ಈ ಸ್ಪಾಟ್ಗೆ ಹೋಗಬೇಕಿದ್ರೆ ಮಾರ್ನಿಂಗ್ ಲೈಟಲ್ಲಿ ಹೋದರೆ ತುಂಬಾ ಚೆನ್ನಾಗಿರುತ್ತೆ ಫೋಟೋ ಶೂಟೆಲ್ಲ ಮಾಡ್ಕೊಳ್ಳೋಕ್ಕೆ. ಈವ್ನಿಂಗ್ ಲೈಟ್ನಿಂಗ್ ಇರಲ್ಲ, ಫೋಟೋಸ್ ಹಾಗಾಗಿ ಡಿಮ್ ಆಗಿ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಐ ಪ್ರಿಫರ್ ನೆಕ್ಸ್ಟ್ ಟೈಮ್ ಇಲ್ಲಿ ಬರೋ ಹಾಗಿದ್ರೆ ಲೈಕ್ ಆಫ್ಟರ್ನೂನ್ ಆ ಥರ ಬರಬೇಕು ಅಂತ ಇದ್ದೀನಿ. ನೆಕ್ಸ್ಟ್ ಖಂಡಿತವಾಗ್ಲೂ ಮತ್ತೆ ವಿಸಿಟ್ ಮಾಡಬೇಕು ಅನಿಸೋ ಅಂಥ ಜಾಗನೇ ಆಗಿದೆ ಇದು. ನನಗಂತೂ ತುಂಬಾ ಇಷ್ಟ ಆಯಿತು. ಮಕ್ಕಳು ಕೂಡ ತುಂಬಾ ಖುಷಿಪಟ್ಟರು, ಅವ್ರಿಗೂ ತುಂಬಾ ಇಷ್ಟ ಆಯಿತು ಈ ಪ್ಲೇಸ್. ಅಲ್ಲಲ್ಲಿ ಸ್ಮೋಕ್ ಎಫೆಕ್ಟ್ ಕೂಡ ಇಟ್ಟಿದ್ದಾರೆ, ಚೆನ್ನಾಗಿದೆ ನೋಡೋದಕ್ಕೆ. ಮತ್ತು ಇದು ಔಟ್ಸೈಡ್ ಸ್ಟಾಲ್ಸ್ ಎಲ್ಲ ಹಾಕಿದ್ರು. ಈ ಪ್ಲೇಸ್ ಬಗ್ಗೆ ಫೈನಲಿ ಹೇಳಬೇಕಂದ್ರೆ ಲಶ್ ಪ್ಲಾನ್ಸ್ ಜೊತೆಲಿ ಅಲ್ಲಲ್ಲಿ ಪೂಲ್ ಮತ್ತು ಬ್ಯೂಟಿಫುಲ್ ವಾಟರ್ ಫಾಲ್ಸ್ ತುಂಬಾ ಚೆನ್ನಾಗಿದೆ. ಟ್ರಾಪಿಕಾ ಬ್ರೂಯಿಂಗ್ ಮಾರತಲ್ಲಿ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ತೀನಿ ನಾನು. It's very good. You all can visit it. ಈ ಪ್ಲೇಸ್ ಎಷ್ಟು ಅಟ್ರಾಕ್ಟಿವ್ ಇದೆ ಅಂದರೆ, ಒಂದೊಂದು ಕಾರ್ನರ್ ಆಗಿರ್ಬೋದು, ಎಲ್ಲ ಕಡೆನೂ ಅಲ್ಲಿ ತೆಕ್ಕೊಳ್ಳೋಣ ಫೋಟೋ, ಇಲ್ಲಿ ತೆಕ್ಕೊಳ್ಳೋಣ, ಇದೇ ರೀತಿ ಅನಿಸ್ತಿರುತ್ತೆ ಅಲ್ಲಿರೋವರೆಗೂ.
ನೋಡಿದ್ರಲ್ಲ ಇಷ್ಟೊತ್ತು ಇದು ನನ್ನ ಬರ್ಡೇಯ ವ್ಲಾಗ್ ಆಗಿತ್ತು. ಹಾಗೆ ಯಾರ್ಯಾರು ನನ್ನ ಬರ್ಡೇಗೆ ಪ್ರೀತಿಯಿಂದ ವಿಶಸ್ ಕಳಿಸಿದ್ದೀರಾ ನಿಮ್ಮೆಲ್ರಿಗೂ ತುಂಬಾ ಧನ್ಯವಾದಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ನಿಮ್ಮ ಪ್ರೆಷಿಯಸ್ ಟೈಮ್ ನನಗೆ ಕೊಟ್ಟು ನೀವು ಪ್ರೀತಿಯಿಂದ ಬ್ಲೆಸ್ಸಿಂಗ್ಸ್ ಮತ್ತು ವಿಶಸ್ನ ಕಳಿಸಿದ್ದೀರಾ. ಸೊ ತುಂಬಾ ಖುಷಿ ಆಯಿತು. ಹಾಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ನೋಡಿದ್ರಲ್ಲ ಇದಿಷ್ಟು ನನ್ನ ಬರ್ಡೇಯ ವ್ಲಾಗ್ ಆಗಿತ್ತು. ಸೊ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್ ಕೃತಿ ವ್ಲಾಗ್ಸ್ ಕನ್ನಡ. ಥ್ಯಾಂಕ್ ಯು. ಬಾಯ್.